ಆರ್ ಯು ರೆಡಿ? ಸರಿ, ಚಾಪ್ಟರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಹೇಳ್ಬಿಡ್ತೀನಿ, ಯಾರಾದ್ರೂ ಸ್ವಲ್ಪ ಎಳಸು ಮಾಸ್ ನೋವಿದ್ರೆ ಅಥವಾ ಸಣ್ಣನ್ನೆಲ್ಲ ದೊಡ್ಡಾಗಿ ಮಾಡ್ಕೊಳ್ತಕ್ಕಂಥವಿದ್ರೆ ಅಥವಾ ಯಾವಾದ್ರೂ ಸ್ವಲ್ಪ ಅಂಬೆಗಾಲ ಇರ್ತಕ್ಕಂಥ ಮಕ್ಳುಗಳಿದ್ರೆ ಈಗಲೇ ಎದ್ದೋಗ್ಬಿಟ್ಟು 1 ಅವರ್ 2 ಅವರ್ ಬಿಟ್ಟು ಆಮೇಲೆ ಬನ್ನಿ. ಯಾಕಂತ ಹೇಳಿದ್ರೆ ಯಾವಾಗ ಯಾವ ವರ್ಡ್ ಯಾವಾಗ ಏನ್ ಹೇಳ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ. ಆಮೇಲೆ ಇದೊಂದು ಗೊತ್ತಿರಲಿ. ಮತ್ತು ಇನ್ನೊಂದು ಇದು ನಾನು ಈ ಚಾಪ್ಟರ್ ಮಾಡೋ ಉದ್ದೇಶ ಜಸ್ಟ್ ಫಾರ್ ಅವೇರ್ನೆಸ್ ಅಷ್ಟೇ ಆಯ್ತಾ. ಇದು ನಾನೀಗ ಪಾಠ ಮಾಡೋದು ನಿಮ್ಗೆ ಎಕ್ಸಾಮ್ಗೆ ಅಷ್ಟೇ ಅಲ್ಲ, ಲೈಫ್ಗೂ ಯೂಸ್ ಆಗ್ಬೇಕು ಆಯ್ತಾ. ಅದಕ್ಕೇನೆ ಆ ತರ ಏನ್ ಮಾಡ್ತೀನಿ, ನಿಮ್ಗೆ ಕೆಲವೊಂದು ಮಿಕ್ಸ್ ಕೆಲವೊಬ್ಬರ ವಿಚಾರದಲ್ಲಿ ಅಥವಾ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಕೆಲವೊಂದು ಮಿಕ್ಸ್ ಇದಾವೆ. ಸೊ ಅದೇನು ತಪ್ಪಿರೋದಿಲ್ಲ, ಆದ್ರೂ ಈ ಸಮಾಜಕ್ಕೆ ಕೆಲವೊಂದು ವಿಚಾರದಲ್ಲಿ ತಪ್ಪು ತಿಳ್ಕೊಂಡಿದೆ. ಅದನ್ನೆಲ್ಲ ಹೇಳ್ಬೇಕು ನಾನು ನಿಮ್ಗೆ. ಅದು ಹೇಳ್ಬಿಟ್ಟು ಸೊ ಕಂಪ್ಲೀಟ್ ಹೇಳೋದಕ್ಕೇನೆ ಅಂತಾನೆ ಈ ಚಾಪ್ಟರ್ ಇಟ್ಟಿರೋದು. ಸೊ ಇನ್ನೂ ಇದಾವೆ, ಇನ್ನೂ ತುಂಬಾ ಇದು ಬರ್ತದೆ, ಸರಿನಾ? ಸೊ ಆದ್ರೆ ಅದಕ್ಕೇನೆ ಈಗ ಹೇಳ್ತೀನಿ. ಆಮೇಲೆ ನಾನು ಇವಾಗ ಏನಾರ ಹೇಳ್ತೀನಿ ಅಂತ ಹೇಳ್ಕೊಂಡ್ರೆ ನೀವು ನನ್ನ ಮೇಲೆ ತಪ್ಪು ತಿಳ್ಕೊಳಂಗಿಲ್ಲ ಅದಾಗಲ್ಲ ಅಂತ. ಇಲ್ಲಿ ಇನ್ನೊಂದು ತಪ್ಪು ತಿಳ್ಕೊಳಕ್ಕೂ ಏನಿಲ್ಲ. ಈಗ ಹಿಸ್ಟ್ರಿ ಜಿಯೋಗ್ರಫಿ ಅವ್ರು ಬಂದ್ಬಿಟ್ಟು ಹಿಸ್ಟ್ರಿ ಮ್ಯಾಪ್ ಹಾಕೋಬಹುದು, ಬೇರೆ ಏನಾರು ಹೇಳ್ಬೋದು. ನೀವು ನನಗೇನು ಮಾಡೋಕ್ಕಾಗಲ್ಲ, ನಮ್ ಬೇಕಾದ ಬರ್ಕೋಬಹುದು. ಇಲ್ಲಿ ಬರಿಲ್ಲ, ಯಾರೇನು ಕೇಳಕ್ ಬರೋದು. ನನ್ನ ಸೈನ್ಸ್ ಅದು ಬಯಾಲಜಿ ಮಾಡ್ತಾ ಇದ್ದೇವೆ. ಸೊ ಅದಕ್ಕೇನೆ ಮುಂಚೆನೆ ಹೇಳ್ಬಿಡ್ತೀನಿ, ಏನಾದ್ರು ಸೀರಿಯಸ್ ಹೇಳಿದ್ನೆಲ್ಲ ಸೀರಿಯಸ್ ಆಗಿ ತಗೋತೀನಿ ಅಂತ ಕೇಳಿದ್ರೆ ಆರಾಮಾಗಿ ಹೋಗಿ 1 ಅವರ್ ಇದ್ಬಿಟ್ಟು ಆಮೇಲೆ ಬನ್ನಿ. ಇದೊಂದು ಚೆನ್ನಾಗಿ ಗೊತ್ತಿರಲಿ. ನನ್ನ ಮೇಲಂತೂ ಇದೇನಾಗಂಗಿಲ್ಲ, ಅದೊಂದು ತಲೆ ಇರಲಿ. ಈ ಚಾಪ್ಟರ್ ಮಾಡಿದ್ಕೆ ಎನ್ ಅಕಾಡೆಮಿ ಸೆಂಟ್ರಲ್ ಟೀಮ್ ಇಂದ ವಾರದ ಒಂದಿತ್ತು, ಇನ್ನೊಂದ್ಸತಿ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಸ್ಟೂಡೆಂಟ್ಸ್ ಪಾರ್ಟ್ 2 ಈಗಲೂ ಕಮೆಂಟ್ ಅಲ್ಲಿ ನೋಡ್ತೀರಿ, ಪಾರ್ಟ್ 2 ಮಾಡಿ ಅಂತ ಹೇಳ್ತಿರ್ತಾರೆ. ಅದ್ ಯಾವ್ದಪ್ಪ ಅಂತ ಕೇಳಿದ್ರೆ ಇದೇ ಚಾಪ್ಟರ್. ಸೊ ಇದು ಯಾವ ಲೆವೆಲ್ಗೆ ಅಂತ ಕೇಳಿದ್ರೆ ನನ್ನನ್ನ ಎಷ್ಟೋ ಜನ ಸರ್ ಯಾವ್ದಕ್ಕೆ ಇನ್ಸ್ಟಿಟ್ಯೂಟ್ ಯಾವ್ದಕ್ಕೆ ಫೇಮಸ್, ನಾವು ವರ್ಕ್ ಮಾಡ್ತಿದ್ದು ಕೆಲವೊಂದು ಪರ್ಮನೆಂಟ್ ಫ್ಯಾಕಲ್ಟಿ ವರ್ಕ್ ಮಾಡ್ತೇವೆ 2019 ಅಲ್ಲಿ. ಇನ್ಸ್ಟಿಟ್ಯೂಟ್ ಯಾವ್ದಕ್ಕೆ ಫೇಮಸ್ ಅಂತ ಕೇಳಿದ್ರೆ ರವಿಕಾಂತ್ ಸರ್ ಅಂತ ರಿಪ್ರೊಡಕ್ಷನ್ ಚಾಪ್ಟರ್ ಮಾಡ್ತಾರೆ, ಅದಕ್ಕೆ ಫೇಮಸ್ ಅದು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಅದಕ್ಕೆ ಅಡ್ಮಿಷನ್ ತಗೊಂಡಿರ್ತಕ್ಕಂಥದ್ದು ಇದೆ. ಅವಾಗ 3 ಅವರ್ ಹೇಳ್ತಿದೆ. ಬಟ್ ಇವಾಗ ಅಷ್ಟೊಂದು ಡೆಪ್ತ್ ಹೇಳಿಲ್ಲ ಅಂತ ಹೇಳಿದ್ರು ಎಷ್ಟು ಹೇಳ್ಬೇಕು ಅಷ್ಟು ಹೇಳ್ತೀನಿ. ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿರಲಿ ಆಯ್ತಾ. ಸೊ ಸ್ಟಾರ್ಟ್ ಮಾಡೋದ, ರೆಡಿ ಇದ್ದೀರಲ್ಲ? ಓಕೆ. ಚಾಪ್ಟರ್ ನೇಮ್ ಯಾವ್ದಪ್ಪ ಅಂತ ಕೇಳಿದ್ರೆ ಕೆಲವೊಬ್ರಿಗೆ ಕನಸಿನಲ್ಲೇ ಬೆಚ್ಚಿ ಬಿಡಿಸಿ ಚಾಪ್ಟರ್. ಕೆಲವೊಬ್ರು ಈಗ ನಮ್ಗೆ ಫೋನ್ ಹೋಗ್ಬಿಟ್ಟು ಸರ್ ಪಾರ್ಟ್ 2 ಮಾಡಿ ಅಂತ ಹೇಳ್ದಿರೋ ಚಾಪ್ಟರ್. ಕೆಲವೊಬ್ರಿಗೆ ಮಕ್ಳಾಗದೆ ಇದರಲ್ಲಿ ಚಾಪ್ಟರ್ ನೋಡ್ಬಿಟ್ಟು ಎಷ್ಟೋ ಜನಕ್ಕೆ ಮಕ್ಳಾಗಿರೋ ಚಾಪ್ಟರ್ ಆಯ್ತಾ. ಎಷ್ಟೋ ಜನಕ್ಕೆ ದಾರಿ ತಪ್ಪಿದವ್ರಿಗೆ ದಾರಿ ದೀಪ ಆಗಿ ಚಾಪ್ಟರ್ ಆಯ್ತಲ್ಲ. ಸೊ ಲೈಫ್ ನಲ್ಲಿ ಸೀರಿಯಸ್ನೆಸ್ ಇಲ್ದಿರೋರಿಗೆ ಸೀರಿಯಸ್ನೆಸ್, ಕ್ಲಾಸ್ ನೋಡ್ಬಿಟ್ಟು ಸೀರಿಯಸ್ನೆಸ್ ಬಂದಿದ್ದ ಚಾಪ್ಟರ್. ಅನ್ ಅಕಾಡೆಮಿನಲ್ಲಿ ಬರೋಬ್ಬರಿ 1,25,000 ನಿಮಿಷ ಕ್ರಾಸ್ ಆಗ್ಬಿಟ್ಟು 25,000 ಜನ ನೋಡಿರೋ ಚಾಪ್ಟರ್. 25,000 ಜನ ನೋಡಿರೋ ಚಾಪ್ಟರ್ ಯಾವ್ದಪ್ಪ ಅಂತ ಕೇಳಿದ್ರೆ ದಟ್ ಈಸ್ ರಿಪ್ರೊಡಕ್ಷನ್ ಅಂತ ಕರೀತೀವಿ, ಸಂತಾನೋತ್ಪತ್ತಿ ಅಂತ ಹೇಳ್ತೀವಿ. ಸಂತಾನೋತ್ಪತ್ತಿ 1-2 ಅವರ್ ಆಗ್ಬೋದು. ಈ ಚಾಪ್ಟರ್ ನೋಡಿದ್ಮೇಲೆ ನಿಮಗಂತೂ ನಾನು ಈಗಲೇ ಹೇಳ್ತೀನಿ, ಸೀರಿಯಸ್ನೆಸ್ ಅಂತಕ್ಕಂಥದ್ದು ಬಂದೇ ಬರುತ್ತೆ. ಮುಂದಕ್ಕೆ ಲೈಫಲ್ಲಿ ಮ್ಯಾರೇಜ್ ಆದ್ಮೇಲೆ ಹೆಂಗಿರ್ಬೇಕನ್ನೋದಂತೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀವಿ, ಇದಂತೂ ನಿಜ. ಆಮೇಲೆ ಚಾಪ್ಟರ್ ನೋಡ್ಬೇಕಾದ್ರೆ ಹಿಂಗೆ ಏನಾರ ಹಿಂಗೆ ಹೇಳ್ತಾ ಇರ್ತೀನಿ. ಆಮೇಲೆ ನೀವು ಹಿಂಗ್ ನೋಡ್ಬೇಕಾದ್ರೆ ಏನಾರ ನನ್ನ ಬಾಯಲ್ಲಿ ಯಾವ್ದವ್ರು ಬಂದ್ಬಿಟ್ಟು ನನ್ನ ನೋಡ್ಕೊಂಡು ಹೇಳಿದ್ರು ಅಂತ ಅಲ್ಲ, ಹಂಗೆಲ್ಲ ಅನ್ನಂಗಿಲ್ಲ ಮತ್ತೆ ಹೇಳಿದ್ದೇನೆ. ಹಿಂಗ್ ಹೇಳ್ತಾ ಇರ್ತೀನಿ ಏನ್ರಿ ಹಿಂಗ್ ಅಂತ ಇರ್ತೀನಿ, ನೀವು ನನ್ನ ನೋಡ್ಕೊಂಡು ಅವೆಲ್ಲ ಇಲ್ಲ, ಸುಮ್ಮನೆ ಹೇಳ್ತಾ ಇರ್ತೀನಿ. ನನ್ಗೆ ಯಾವ ವರ್ಡ್ಸ್ ಬರೋ ಅದನ್ನ ಹೇಳ್ತೀನಿ. ಆಮೇಲೆ ನೀವು ನನ್ನ ಮೇಲೆ ಏನೋ ಅನ್ಕೊಳಂಗಿಲ್ಲ. ಅರ್ಥ ಆಯ್ತಲ್ಲ? ಇಷ್ಟು ಕರೆಕ್ಟ್ ಆಗಿ ಗೊತ್ತಿರಲಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ರಿಪ್ರೊಡಕ್ಷನ್ ಅನ್ನೋಕ್ಕಿಂತ ಮುಂಚೆ ನೋಡಿ ಸ್ಟಾರ್ಟ್ ಮಾಡ್ತೀನಿ. ಬರ್ಸಿರ್ಲಿ ಕುತ್ಕೊಳಕ್ಕೆ ಹೋಗೋನೆ. ರೆಡಿ ಇದೀರಲ್ಲ? ಔಷಧ ಜೋಶ ಸರಿ ನೋಡಿ. ಇಲ್ಲಿ ಅವೇರ್ನೆಸ್ ಈಸ್ ಲೈಫ್ ಅಂತ ಕರಿತೇವೆ. ಸೊ ವಾಟ್ ಈಸ್ ಅವೇರ್ನೆಸ್? ನಿನ್ ಪ್ರಕಾರ ಅವೇರ್ನೆಸ್ ಅಂದ್ರೆ ಏನು? ನಂಗೆ ಕನ್ನಡ ಟ್ರಾನ್ಸ್ಲೇಷನ್ ಕೂಡ ಜಾಗೃತಿ ಅಂತ. ಅವೇರ್ನೆಸ್ ಅಂದ್ರೆ ಏನು? ಬೇಕಬೇಕಲ್ಲಿ ಟೈಮ್ ಇಲ್ಲ. ಯಾವ ತಪ್ಪು ಯಾವ ಸರಿ, ಯಾರ ನಮ್ಮ ಕ್ಲಾಸ್ ನೋಡೋ ಹಳೆ ಕ್ಯಾಂಡಿಡೇಟ್ ಅನ್ಕೊತಾರೋ. ಆಮೇಲೆ ಹೇಳಿ ನಿಮ್ ಕಡೆಯಿಂದ ಅವೇರ್ನೆಸ್ ಅಂದ್ರೆ ಏನು, ಅದ್ ಹೆಂಗ್ ಲೈಫ್ ಆಗುತ್ತೆ ಅದನ್ನ ಹೇಳಿ ನಂಗೆ. ಹೇಳ್ರಿ, ಭಯ ಬಿಡ್ರಿ. ಬಿಜಾಪುರ ಅವರು ಹೇಳಿ, ಬಹಳ ಡೀಸೆಂಟ್ ಆಗಿ ಕೈ ಕಟ್ಕೊಂಡಿದ್ದಾಳೆ ಗೊತ್ತ, ಅರ್ಥ ಆಯ್ತು. ಡೀಸೆಂಟ್ ಆಗಿ ಹೇಳಿ ಏನೋ ಅರಿವು. ನಂಗೆ ಕನ್ನಡ ಟ್ರಾನ್ಸ್ಲೇಷನ್ ಬೇಡ.
ತಿಳುವಳಿಕೆ ಯಾವ್ದ್ರ ಬಗ್ಗೆ, ಯಾವ ವಿಷಯ ಯಾವ್ದಾಗುತ್ತೆ ಸರಿ. ಹೇಳ್ರಿ ಈ ಕಡೆ ಅವೇರ್ನೆಸ್ ಅಂದ್ರೆ ಏನು ನಿಮ್ ಪ್ರಕಾರ? ತಿನ್ನೋ ವಿಚಾರ ಅಲ್ಲ ಸರ್, ಇದು ಬೇರೆದೆ ವರ್ಕ್ ಮಾಡೋ ವಿಚಾರ, ಇದು ತಿನ್ನೋ ವಿಚಾರ ಅಲ್ಲ. ಇದು ಸರ್ ಇದು ಬೋಲ್ಡ್ ಅಂತ ಹೇಳಿದ್ರೆ, ಬೋಲ್ಡ್ನೆಸ್ ಅಂತ ಹೇಳಿದ್ರೆ ಇದು ಟೆಲಿಗ್ರಾಮ್ ಕೊಡ್ತಾನೆ ಬೋಲ್ಡ್ ಅಕ್ಷರ, ಅದಲ್ಲ ಬೋಲ್ಡ್, ಇದು ಬೋಲ್ಡ್ ಅಂತ ಹೇಳಿದ್ರೆ. ಆಮೇಲೆ ಈ ಕಡೆ ಹೇಳಿ ಅವೇರ್ನೆಸ್ ಅಂದ್ರೆ ಏನ್ರಿ? ಇಲ್ಲಿ ಓಪನ್ ಅಪ್ ಆಗಿರ್ರಿ, ನೀವೇನಿಲ್ಲಿ LKG ಬಂದಿಲ್ಲ, ನಾಚ್ಕೊಳಕಿಲ್ಲಿ ಜೀವನ ಸತ್ಯ ತಿಳ್ಕ. ಅವೇರ್ನೆಸ್ ಅಂದ್ರೆ ಏನು? ವಾಟ್ ಈಸ್ ಅವೇರ್ನೆಸ್? ಅದೇ ಲೈಫ್ ಆಗುತ್ತೆ. ನಿಮ್ ಎಣ್ಣೆ ಕುತ್ಕೋಬೇಡಿ, ನಿಮ್ ಮುಖನೇ ಹೇಳ್ತವೆ ಎಷ್ಟು ಆಟ ಆಡಿದಿರಿ ಅಂತ ಹೇಳ್ಬಿಟ್ಟು ಬೇಗ ಹೇಳಿ. ಏನು ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅವೇರ್ನೆಸ್ ಅಂತ ಕೇಳಿದ್ರೆ ಅವಾಗ್ಲೇ ಅವತ್ತು ಹೇಳಿದ್ದೆ, ಯಾವ್ದು ಸರಿ ಯಾವ ತಪ್ಪು ಅಂತ ಗೊತ್ತಿರ್ತದಲ್ಲ ಅದನ್ನ ಅವೇರ್ನೆಸ್ ಅಂತ ಕರಿತೀವಿ. ನೀವ್ ಹೇಳಿದ ಕರೆಕ್ಟ್ ಜಾಗೃತಿ ಅಂತ ಹೇಳ್ತೀವಿ. ಸರ್ ಹೇಳಿದ್ರು ಏನ್ ತಿನ್ಬೇಕು ಏನ್ ತಿನ್ಬಾರ್ದು, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, ಅದಕ್ಕೆ ಅವೇರ್ನೆಸ್ ಅಂತೀವಿ ಅಂದ್ರು. ಕೆಲವೊಂದು ತಿಳುವಳಿಕೆ ಇರೋದು ಅಂತಂದ್ರು. ಸೊ ವಿಷಯದ ಬಗ್ಗೆ ತಿಳ್ಕೊಂಡಿರ್ಬೇಕು. ನೀವೆಲ್ಲ ಹೇಳಿದೆಲ್ಲ ಕರೆಕ್ಟೇ. ನನ್ನ ಪ್ರಕಾರ ಅವೇರ್ನೆಸ್ ಅಂತ ಕೇಳಿದ್ರೆ ಯಾವ ಸರಿ ಯಾವ ತಪ್ಪು ಅಂತ ಗೊತ್ತಿರ್ತಲ್ಲ ಅದನ್ನ ಅವೇರ್ನೆಸ್ ಅಂತ ಹೇಳ್ತೀವಿ, ಆಯ್ತಾ? ಸೊ ಅಂದ್ರೆ ನಮಗೆ ಯಾವ್ದು ಸರಿ ಯಾವ ತಪ್ಪು ಅಂತ ಗೊತ್ತಾಗತ್ ನೋಡಿ, ಅದನ್ನ ಏನ್ ಮಾಡಕ್ ಹೋಗಲ್ಲ ನಾವು, ಅಂತ ಕೆಲಸ ಮಾಡಕ್ ಹೋಗಲ್ಲ ಅಲ್ವಾ? ಯಾವ ಸರಿ ಅಂತ ಗೊತ್ತಿರ್ತದ ಅಂತ ಕೆಲಸ ಏನ್ ಮಾಡ್ತೀವಿ ನಾವು, ಹೌದಾನೆ? ಸೊ ಅದಕ್ಕೇನೆ ಇವಾಗ ಫಾರ್ ಎಕ್ಸಾಂಪಲ್ ಸಣ್ಣರಿದ್ದಾಗ ಮಣ್ಣು ತಿಂತಿದ್ವಿ, ಹೌದಾ? ಹೊಟ್ಟೆ ತುಂಬಾ ಊಟ ಕೊಟ್ರು ಸಣ್ಣರಿದ್ದಾಗ ಚೆನ್ನಾಗಿ ಮಣ್ಣು ತಿಂತಿದ್ವಿ. ಇವಾಗ ಮಣ್ಣು ತಿಂತೀವ, ಅವಾಗ ಏನೋ ಒಂಥರ ಟೇಸ್ಟ್ ಸಿಗೋದು ಮಣ್ಣು ತಿನ್ಬೇಕಾರೆ. ಹೊಟ್ಟೆ ತುಂಬ ಊಟ ಕೊಟ್ರೆ ಯಾಕೆ ಹೇಳಿ? ಆಮೇಲೆ ಮನೇಲಿ ಹೊಡೆದು ಪಡೆದು ಬುದ್ಧಿ ಹೇಳಿದ್ರು, ಏನಂತೇಳಿ, ಹೌದಪ್ಪ ನಿಮ್ ಮನೆ ಮಣ್ಣು ತಿನ್ಬಾರ್ದು, ಒಳ್ಳೆದೆಲ್ಲ ತಿನ್ನಕ್ ಹೋಗ್ಬಾರ್ದು ಅಂತ ಹೇಳಿದ್ರು, ಹೌದಾ? ಸೊ ಅದೇ ತರ ಸೊ ನಾವು ಇವಾಗ ಏನ್ ಮಾಡಿದ್ವಿ, ಹೊಟ್ಟೆ ಹಸುದ್ರೂ ಏನ್ ಮಾಡಕ್ ಹೋಗಲ್ಲ, ಮಣ್ಣು ತಿನ್ನಕ್ ಹೋಗಲ್ಲ. ಸೊ ದಟ್ ಈಸ್ ಅವೇರ್ನೆಸ್. ಮಣ್ಣು ತಿನ್ಬಾರ್ದು ಅಂತ ರೈಟ್ ದಾರಿ ಹೇಳ್ಕೊಟ್ರ ನೀವು ಮಣ್ಣು ತಿನ್ನಕ್ ಹೋಗ್ತೀವ? ಇಲ್ಲ. ಸೊ ಅದನ್ನೇನಂತ ಹೇಳ್ತೀವಿ, ಅವೇರ್ನೆಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಇವಾಗ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಎಲ್ಲರದಲ್ಲೂ ಅವೇರ್ನೆಸ್ ಇದೆ, ಇಂಡಿಯಾದಲ್ಲಿ ಎಲ್ಲಾದ್ರಲ್ಲೂ ಅವೇರ್ನೆಸ್ ಇದೆ. ಯಾವ್ದ್ರ ಬಗ್ಗೆ ಅವೇರ್ನೆಸ್ ಇಲ್ಲಪ್ಪ ಅಂತ ಕೇಳಿದ್ರೆ ಅದು ಸೆಕ್ಸುವಲ್ ಎಜುಕೇಶನ್ ಬಗ್ಗೆ. ಎಷ್ಟು ಜನ ಒಪ್ಕೊಳ್ತೀರಿ ಮಾತನ್ನ? ಆಯ್ತಾ? ಎಷ್ಟು ಜನ ಒಪ್ಕೊಳ್ಳೇಬೇಕು? ಇಂಡಿಯಾದಲ್ಲಿ ಎಲ್ಲಾದ್ರಲ್ಲೂ ಅವೇರ್ನೆಸ್ ಇದೆ, ಆಯ್ತಾ? ಯಾವ್ದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಅಂತ ಕೇಳಿದ್ರೆ ಸೆಕ್ಸುವಲ್ ಎಜುಕೇಶನ್ ಅಂತ ಹೇಳ್ತೀವಿ. ಅಂದ್ರೆ ಜನಕ್ಕೆ ಯಾವ ಸರಿ ಯಾವ ತಪ್ಪು ಅಂತ ಗೊತ್ತಿಲ್ಲ. ಈಗ PUC ಸೈನ್ಸ್ ತಗೊಂಡ್ರಪ್ಪ ಅಂತ ಕೇಳಿದ್ರೆ ಫಸ್ಟ್ ಮೇಲೆ ಗೊತ್ತಾಗುತ್ತೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಗೊತ್ತಾಗುತ್ತೆ, ಮುಂದಕ್ಕೆ ಓದ್ಕೊಂಡ್ರೆ ಗೊತ್ತಾಗತ್ತೆ. ಈ ಕಾಮರ್ಸ್ ಆರ್ಟ್ಸ್ ಅವ್ರಿಗೆ ಹೆಂಗ್ ಗೊತ್ತಾಗತ್ತಲ್ಲ? ಸೊ ಇಲ್ಲಿ ಈಗ ಕಂಡಲ್ಲಿ ಸೊ 2 ವರ್ಷದ ಮಕ್ಳ ಮೇಲೆ ರೇಪ್ ಆಗುತ್ತೆ, 10 ವರ್ಷದ ಇದ್ಮೇಲೆ 80 ವರ್ಷದ ಮುಕ್ಕಿ ಮೇಲೆ ರೇಪ್ ಆಗುತ್ತೆ, ಆಯ್ತಾ? ಸೊ ಅದು ಬಿಟ್ರೆ ಈಗ ಕೆಲವು ಕಡೆ ಈಗ ರೋಡ್ ಒಳಗೆ ಇದಾಗ್ತಿರ್ತಾರೆ, ಸೊ ಹೋಗ್ತಿರ್ತಾರೆ, ಅದು ಇದಾಗತ್ತೆ. ನೆಕ್ಸ್ಟ್ ಏನಾಗುತ್ತೆ, ಅದು ಬರ್ತಾ ಒಂಥರ ಈಗ ಇತ್ತೀಚೆಗೆ ಟ್ರೆಂಡ್ ತರ ಆಗ್ಬಿಟ್ಟದ. ಇವಾಗ ಈಗ ಮಾಡ್ತಾ ಇದೆಯಲ್ಲ, ಸೊ ಅಂದ್ರೆ ಒಂದು ಗ್ಲಾಸ್ ಅನ್ನ ತಗೊಂಡ್ರೆ ಕ್ರ್ಯಾಕ್ ಮಾಡಿದ್ರೆ ನಾವು ದಮ್ ತಗೊಂಡು ಅಂಟಿಸ್ಬೋದು, ಆ ಕ್ರ್ಯಾಕ್ ಮಾರ್ಕ್ ಹೋಗಲ್ಲ. ಒಂದ್ ಹೆಣ್ಣಿನ ಜೀವನ ಅಂತ ಹೇಳಿದ್ರೆ ಅದೇ ತರಾನೇ, ಆಯ್ತಲ್ಲ? ಸೊ ಇಲ್ಲ ಅಂತ ಹೇಳಿದ್ರೆ ಅದೊಂಥರ ಒಂದ್ ಲವ್ ಅಂತ ಬಾಣ ಬಿಟ್ಬಿಡೋದು. ಸೊ ನಾನಿನ್ನ ಹಿಂಗಾಗ್ಬಿಡ್ತೀನಿ ಹಂಗಾಗ್ಬಿಡ್ತೀನಿ ಅಂತ ಹೇಳ್ಬಿಡೋದು. ನಾನು ಅದೊಂಥರ ಮನ್ಮತ್ತನ್ ಬಾಣ ಅದೋದು. ಸೊ ಅದಕ್ಕೆ ನೀವ್ ಓಕೆ ನಮ್ದು ಓಕೆ, ಮತ್ತೆ ಬೆಳಗಿನ ಸಂಜೆ ಗಂಟ ನಾನು ರೋಮಿಯೋ ಜೂಲಿಯಟ್ ತರ ಆಡೋದು. ಸೊ 4 ತಿಂಗಳು ಕೋಚಿಂಗ್ ಇರ್ತದೆ. 1ನೇ ತಿಂಗಳು ಮಾತಾಡಲ್ಲ, 2ನೇ ತಿಂಗಳು ಮಾತು, 3ನೇ ತಿಂಗಳು ಪ್ರಪೋಸ್, 4ನೇ ತಿಂಗಳು ಓಡಾಡು, 5ನೇ ತಿಂಗಳಿಗೆ ಅವ್ರು ಹೋಗು ಇವ್ರು ಹೋಗು, ಅವ್ನ ಮದುವೆ ಆಗು ಇಲ್ಲಿ ಮದುವೆ ಆಗು. ಎಲ್ಲ ಬ್ಯಾಚಸ್ ಕಾಮನ್ ಬಿಡಿದ್ರು ಕೆಲವೊಬ್ರು ವಿಚಾರದಲ್ಲಿ, ಎಲ್ಲಾರಲ್ಲೂ, ಆಯ್ತಾ? ಸೊ ಬಿಡಿ, ಅದು ಔಟ್ ಆಫ್ ಟಾಪಿಕ್, ನಿಮಗೆ ಬಿಟ್ಟಿದ್ದು. ಇಂಡಿಯಾದಲ್ಲಿ ಎಲ್ಲಾದ್ರಲ್ಲೂ ಅದು ಯಾವ್ದ್ರ ಮೇಲೆ ನಾನು ಕೇಳಿದ್ರೆ ಸೆಕ್ಷುವಲ್ ಎಜುಕೇಶನ್ ಬಗ್ಗೆ. ಸೊ ನಾನ್ ನಿಮ್ಗೆ ಹೇಳಕ್ ಕೊಟ್ಟಿರೋದು ಮತ್ತೆ ಎಷ್ಟೋ ಜನಕ್ಕೆ ಫರ್ಟಿಲಿಟಿ ರೇಟ್ ಅಂತಕ್ಕಂಥದ್ದು, ಅವನಿಗೆ ಗಂಡಸ್ತಾನ ಅಂತಕ್ಕಂಥಾಗಿರ್ಬೋದು ಚೆನ್ನಾಗಿರುತ್ತೆ, ಹೆಣ್ತನ ಅಂತಕ್ಕಂಥದ್ದು ಚೆನ್ನಾಗಿರುತ್ತೆ, ಆದ್ರೂ ಏನಾಗಿರಲ್ಲ, ಮಕ್ಕಳಾಗಿರಲ್ಲ, ಆಯ್ತಾ? ಸೊ ಮಕ್ಕಳಾಗಿರಲ್ಲ. ಲಾಸ್ಟ್ ಇಯರ್ ಒಂದು ಆರ್ಟಿಕಲ್ ಬಂದಿತ್ತು ಪೇಪರ್ ಅಲ್ಲಿ ಅಂತ ಕೇಳಿದ್ರೆ ವೆಬ್ಸೈಟ್ ನ್ಯೂಸ್ ಅಲ್ಲಿ, ಆಯ್ತಾ? ಒಬ್ಬ ಅವನ್ಗೆ 39 ವರ್ಷ, ಓಕೆ, ಹೆಂಡತಿಗೆ 36 ವರ್ಷ, 10-15 ವರ್ಷ ಮಕ್ಕಳಾಗಿರಲ್ವಂತೆ. ನರ್ಸು ಬಯೋಗ್ರಫಿ ಏನ್ ಮಾಡಿದ್ರು, ಆರ್ಟಿಕಲ್ ಆಗಿ ಪ್ರಿಂಟ್ ಕೊಟ್ಟಿದ್ರು. ನರ್ಸ್ ಚೆಕ್ ಮಾಡಿದಾಗ ಏನಾಗಿದೆ ಅಂತೆ, ಸೊ ಎಲ್ಲಾನು ನಾರ್ಮಲ್ ಬಂದಿದೆ. ಸರಿ, ಯಾಕೆ ಇದಾಗಿಲ್ಲ ಅಂತ ಕೇಳಿದ್ರೆ ಅವ್ರಿಗೆ ಮದುವೆ ಆದ್ಮೇಲೆ ಏನ್ ಮಾಡ್ಬೇಕನ್ನ ಗೊತ್ತಿರಲಿಲ್ಲ ಅಂತೆ, ಅದಕ್ಕೆ ಮಕ್ಕಳಾಗಿರ್ಬೇಕು. ಎಲ್ಲೋ ಇತ್ತು, ಅವೇರ್ನೆಸ್ ಇರ್ಲಿಲ್ಲ, ಮುಂದಕ್ಕೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ, ಹೌದಾ? ನೋಡಿ ಲಾಸ್ಟ್ ಇಯರ್ ಆಂಧ್ರದಲ್ಲಿ ಕಂಡಲ್ಲಿ ಸಣ್ಣ ಮಕ್ಕಳು ಅಜ್ಜಿ ಅನ್ನೋದಿಲ್ಲ, ಅದೆಲ್ಲ ಇದಿಲ್ಲ. ಸೊ ಎಲ್ರ ಮೇಲೆ ಆಗ್ತದೆ. ಯಾಕಪ್ಪ ಅಂತ ಕೇಳಿದ್ರೆ ಈ ಒಂದು ಅನಿಷ್ಟ ಪದ್ಧತಿ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಮಾಡಿದ್ರೆ ಒಂದು ಹೆಣ್ಣಿನ ಜೀವನ ಅಂತಕ್ಕಂಥದ್ದು ಏನಾಗುತ್ತೆ ಅನ್ನೋದು ತಲೆಲಿಲ್ಲ. ಅಥವಾ ನಾವು ಸುಮ್ನೆ ನಾವು ಅಂತಲ್ಲ,
ಇದು ಎಲ್ಲರಿಗೂ ಅಪ್ಲಿಕೇಬಲ್ ಆಗತ್ತೆ. ಹುಡುಗ ಅಂತಕ್ಕಂಥ ಹುಡುಗಿ ಮೇಲೆ ಸೊ ಲವ್ ಮಾಡ್ತೀನಿ ಅಂತ ಹೇಳ್ಕೊಂಡು ಮೋಸ ಮಾಡೋದಾಗಿರ್ಬೋದು, ಹುಡುಗಿ ಅಂತಕ್ಕಂಥ ಹುಡುಗಿನ ಮೇಲೆ ಸೊ ಮಾಡ್ತಕ್ಕಂಥ ಆಗಿರ್ಬೋದು. ಒಂದು ಮನಸ್ಸಿನ ಅಂತಕ್ಕಂಥದ್ನ ಯಾವ ತರ ಡೈವರ್ಟ್ ಆಗುತ್ತೆ ಅನ್ನೋದು ಯೋಚನೆ ಇರಲ್ಲ, ಯಾಕಂದ್ರೆ ಅವೇರ್ನೆಸ್ ಇಲ್ಲ. ಒಂದ್ ವೇಳೆ ಅವೇರ್ನೆಸ್ ಇತ್ತಪ್ಪ ನೆಕ್ಕಳ್ರೆ ನೋಡಿ, ಇಷ್ಟ ದಿನ ಬಂದಾಗ ನೋಡ್ತಾ ಇದೀರಿ ಎಲ್ಲಾರ ಮಿಸ್ಬಿಹೇವ್ ಅಂತ ಅನ್ನಿಸ್ತಾ ನಮ್ ಬಗ್ಗೆ. ನಮ್ಗೇನಿಲ್ಲ, ಅಟ್ರಾಕ್ಷನ್ ಆಗಲ್ಲ. ನಾರ್ಮಲ್ ಬಂದ ತಗೊಂಡ ನೋಡ್ ಮುಗಿತ್ ಅಷ್ಟೇ. ಬಂದಿದ್ಯಾ, ಕೂತಿದ್ಯಾ, ಚೆನ್ನಾಗಿದೆ, ಕೂತಿದ್ಯಾ, ಅಷ್ಟೇ. ಅದು ಬಿಟ್ಟು ಸೊ ಎಲ್ಲಿ ನನಗೇನಿದೆ ಅವೇರ್ನೆಸ್ ಇದೆ, ಏನಾದ್ರೂ ಏನಾಗುತ್ತೆ ಅಂತ ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ. ಸೊ ಯಾರಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಿರಲ್ಲ ನೋಡಿ, ಅಂತ ಕಡೆ ಏನಾಗುತ್ತೆ ಸೊ ಇಂತ ಒಂದು ಕೇಸ್ಗಳು ಜಾಸ್ತಿ ಬರ್ತವೆ. ಯಾವ್ದು ಸರಿ ಯಾವ್ದು ತಕ್ಕ ತಿಳ್ಕೊಂಡ್ರೆ ಅವೇರ್ನೆಸ್ ಆಗುತ್ತೆ, ಅದೇ ಏನ್ ಮಾಡುತ್ತೆ ನಮ್ಮ ಜೀವನ ಏನ್ ಮಾಡಿಸುತ್ತೆ, ರೂಪಿಸುತ್ತೆ. ಸೊ ಇಂಡಿಯಾದಲ್ಲಿ ಎಲ್ರ ಬಗ್ಗೆನೂ ಎಲ್ಲಾದ್ರೂ ಗೊತ್ತಿರ್ತದೆ. ಈಗ ನೋಡಿ, ಎಲ್ಲಾರ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾರೆ ಜನ ಹೆಂಗೆ ಅಂತ ಕೇಳಿದ್ರೆ, ನೋಡಪ್ಪ ಸರ್ ಇವತ್ತ ರಿಪ್ರೊಡಕ್ಷನ್ ಚಾಪ್ಟರ್ ಮಾಡ್ಬೇಕಾದ್ರೆ ಸೆಕ್ಸ್ ಬಗ್ಗೆ ಹೇಳೋದು ಅನ್ಕೊಂಡೋಗಿ ಆ ಪಕ್ಕದಲ್ಲಿ ಕೂತೀನಿ, ಏನೇನು ಸೆಕ್ಸ್ ಬಗ್ಗೆ ಮಾತಾಡ್ತಾನೋ ಅಂತ ಹೇಳ್ತಿರ್ತಾರೆ. ಒಳಗಡೆ ಮಗನ್ ಅವನಿಗೆ ಕುದಿತಿರ್ತದ ಒಳಗೆ ಆಯ್ತಾ, ಒಳಗ ಅವನ್ಗೇನೆ ಹಿಂಗೆ ಹಿಂಗೆ ಅಂತ ಹೇಳ್ತಿರ್ತಾರೆ. ಹೊರಗಿನ ತೋರ್ಸ್ಕೊಳ್ಳೋದಕ್ಕೆ ಹಿಂಗಂತಾನೆ ಹಂಗಂತಾನೆ ಅಂತ ಹೇಳ್ತಾರೆ. ಇಂಡಿಯನ್ಸ್ ಕಥೆನೇ ಅಷ್ಟು, ಒಳಗಡೆ ಮಾತ್ರ ಜಂತುಳು ತರ ಇರ್ತದೆ, ಹೊರಗಡೆ ಮಾತ್ರ ನಾನ್ ಅಂತ ನನ್ನ ಮಗ ಅಲ್ಲ ಅಂತ ಹೇಳ್ಬಿಟ್ಟು ತೋರ್ಸ್ಕೊತಿರ್ತಾರೆ ಆಯ್ತಾ. ಆ ಲೈಫ್ ಬೇಡ. ಸೊ ಅದ್ರ ಬಗ್ಗೆ ಅವೇರ್ನೆಸ್ ಕೊಡಕ್ಕೆ ಅಂತ ಹೇಳಿನೇ ನಾನು ಓದ ಬ್ಯಾಚ್ಲೆಲ್ಲ ಇದು ಹೇಳ್ತಾ ಇರ್ತೀನಿ. ಕೊಡಕ್ಕಂತ ಮಾಡೋದು ಕೇಳಿದ್ರೆ ಇದೆ ರಿಪ್ರೊಡಕ್ಷನ್ ಚಾಪ್ಟರ್ ಅಂತ ಹೇಳಿ ಅರ್ಧಕ್ಕಲ್ಲ. ಇದು ನಾನು ಈ ಚಾಪ್ಟರ್ ಹೇಳಿದ್ಮೇಲೆ ಇದರಿಂದ ಕೇಳಿಸ್ಕೊಳ್ಳೋಕೆ ಕಷ್ಟ ಆಗ್ಬೋದು. ಕೊನೆಲೆ ಒಬ್ರ ಮೇಲೆ ಒಂದ್ ಹೆಣ್ಣಿನ ಮೇಲೆ ಇರ್ತಕ್ಕಂಥ ಗೌರವ ಇನ್ಕ್ರೀಸ್ ಮಾಡೋದಕ್ಕಂತ ಆಗಿರ್ಬೋದು, ಅಥವಾ ಇಂಡಿಯಾದಲ್ಲಿ ಇರ್ತಕ್ಕಂಥ ಕೆಲವರು ಅನಿಷ್ಟ ಪದ್ಧತಿ ಇದಾವೆ. ಅಂದ್ರೆ ಮಕ್ಕಳಾಗ್ಲಿಲ್ಲ ಅಂತ ಕೇಳಿದ್ರೆ ಹೆಣ್ಣದೇ ದೂಷಿಸ್ತಕ್ಕಂಥದ್ದು, ಅದು ರಾಂಗ್. ಅದ್ ಯಾಕೆ ರಾಂಗ್ ಅಂತ ಇದ್ರಲ್ಲಿ ಹೇಳ್ತೀನಿ. ಮತ್ತೆ ಕೆಲವು ಕಡೆ ಕನ್ಯಾತ್ವ ಟೆಸ್ಟ್, ವರ್ಜಿನಿಟಿ ಟೆಸ್ಟ್ ಮಾಡ್ತಾರೆ ಆಯ್ತಾ, ದೊಡ್ಡ ಅನಿಷ್ಟ ಪದ್ಧತಿ ಅದು. ಕೆಲವರು ಅದೆಲ್ಲ ಯಾಕಂಗೆ ಅದನ್ನು ನಮಗೆ ಕ್ಲಿಯರ್ ಆಗಿ ಹೇಳ್ತೀನಿ. ನೆಕ್ಸ್ಟ್ ಮೇನ್ ಇವಾಗ ಹೆಣ್ಣು ಅಂತ ತಿಳಿಸ್ತಾರೆ ಪೀರಿಯಡ್ಸ್ ರಿಲೇಟೆಡ್. ಸೊ ಅದ್ಯಾಕೆ ಪ್ರಾಬ್ಲಮ್ ಆಗುತ್ತೆ ಇದಲ್ಲ. ಇಲ್ಲಿ ಯಾರಿಗಾರ ಒಂದು ಪ್ರಾಬ್ಲಮ್ ಆಗ್ತದೆ ಅಂತ ಕೇಳಿದ್ರೆ ಗಂಡ ಅದನ್ನು ಏನೋ ರೋಲ್ ನ ತಗೋಬೇಕು ಆಯ್ತಾ. ಒಂದು ನಮ್ಮ ಮನೆ ಅಂತಕ್ಕಂಥ, ನಮ್ಮ ಸಂಸಾರ ಅಂತಕ್ಕಂಥದ್ದು, ನಮ್ಮ ಫ್ಯಾಮಿಲಿ ಅಂತಕ್ಕಂಥದ್ದು ತುಂಬಾ ಚೆನ್ನಾಗಿ ಹೋಗ್ಬೇಕಂತ ಕೇಳಿದ್ರೆ ಸೊ ನಾವು ತಿಳ್ಕೊಂಡಿರ್ಬೇಕಾದ ವಿಷಯ ಏನು ಇದಾಗಿರ್ಬೋದು. ಸೊ ಅದೊಂದು ಮಕ್ಳೇ ಆಗ್ಲಿ ಅಂತ ಕೇಳಿದ್ರೆ ಮುಂದಕ್ಕೆ ರೂಟೇ ಇಲ್ವಾ, ಹಾಗಾದ್ರೆ ಸೊ ಹಂಗೆ ಹಿಂಗಾಗತ್ತೆ. ನೆಕ್ಸ್ಟ್ ಮುಂದಕ್ಕೆ ಇದ್ಯಾವುದು ಸೊ ಟೆಸ್ಟ್ ಬೇಬೀಸ್ ಅಂತ ಹೇಳಿದ್ರೇನು, ಕ್ಲೋನಿಂಗ್ ಅಂತ ಹೇಳಿದ್ರೇನು, ಸೊ ನೆಕ್ಸ್ಟ್ ಸಾಯಾಮಿ ಅವಳಿ ಅಂತ ಹೇಳಿದ್ರೇನು. ಸೊ ಕೆಲವೊಂದು ದೇವಸ್ಥಾನಕ್ಕೆ ಈಗಲೂ ಏನಾಗಂಗಿಲ್ಲ, ಕೆಲವೊಬ್ಬರಿಗೆ ಮೆನ್ಸ್ಟ್ರುಯೇಷನ್ ಸೈಕಲ್ ಇದ್ದಾಗ ದೇವಸ್ಥಾನಕ್ಕೆ ಬಿಡಲ್ಲ. ಅದ್ ಹೆಂಗ ಆಚರಣೆ ಯಾಕೆ ಹುಟ್ಟತ್ತು. ಸೊ ಇದನ್ನೆಲ್ಲ ಏನ್ ಮಾಡ್ತೀನಿ, ಈ ಒಂದು ಚಾಪ್ಟರ್ ನಿಮ್ಗೆ ತಿಳಿಸಿ ಕೊಡ್ತೀನಿ. ಸೊ ಕರೆಕ್ಟ್ ಆಗಿ ಗೊತ್ತಾಗತ್ತೆ. ವಿತ್ ಸ್ಲೈಡ್ ಹಾಕೊಂಡು ಹೇಳ್ಕೊಂಡು ಹೋಗ್ತೇನೆ, ವಿತ್ ಸ್ಲೈಡ್ ನಿಮಗೆ ಸೊ ಪಿನ್ ಟು ಪಿನ್ ಏನ್ ಮಾಡ್ತೀನಿ ಹೇಳ್ತಾ ಹೋಗ್ತೀನಿ. ಸೊ ಅಷ್ಟೇ ಅಲ್ಲ, ಇತ್ತೀಚೆಗಂತೂ ಯಾರಿಗಾರು ಪೀರಿಯಡ್ಸ್ ಇದಾಗಿತ್ತಪ್ಪ ಅಂತ ಕೇಳಿದ್ರೆ ಅವ್ರನ್ನ ದೇವಸ್ಥಾನಕ್ಕೆ ಕಳ್ಸಲ್ಲ ಆಯ್ತಾ. ದೇವಸ್ಥಾನಕ್ಕೆ ಕಳಿಸ್ತಾ ಇದ್ರು ಕೆಲವೊಂದ್ ಕಡೆ ಇಂಡಿಯಾದಲ್ಲಿ ಒಂದು ದೇವರಿಗೆ ಪೀರಿಯಡ್ಸ್ ಆಗುತ್ತೆ ಆಯ್ತಾ. ಇಂಡಿಯಾದಲ್ಲಿ ಒಂದು ದೇವರಿಗೆ ಪೀರಿಯಡ್ಸ್ ಆಗುತ್ತೆ. ಆ ಪೀರಿಯಡ್ಸ್ ಆದಾಗ ಸೊ ನದಿ ಎಲ್ಲ ಏನಾಗುತ್ತೆ, ಈಗ ಕಾಣ್ತಾ ಇದೆಯಾ, ದೇವಾಲಯದ ದೇವತೆ ಗುವಾಹಟಿ ದಿನಾಚನಪೇಟದ ಕಾಮಾಖ್ಯ ದೇವಿ ರಕ್ತಸ್ರಾವ ದೇವತೆ ಕಾಣ್ತಾ ಇದೆಯಲ್ಲ. ಸೊ ನೋಡಿರಿ, ಪ್ರತಿ ವರ್ಷ ಆಷಾಢ ತಿಂಗಳಲ್ಲಿ ಬ್ರಹ್ಮಪುತ್ರ ನದಿ ಕೆಂಪು ಬಣ್ಣ ತಿರುಗುತ್ತೆ. ಈ ಅವಧಿ ದೇವರು ಮುಟ್ಟಿನ ಅವಧಿ ಅಂತ ನಂಬ್ತಾರೆ. ಎಷ್ಟು ಜನ ಗೊತ್ತಿತ್ತು ದೇವರಿಗೆ ಪೀರಿಯಡ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು? ಯಾರು ಗೊತ್ತಿರ್ಲಿಕ್ಕಿಲ್ಲ. ಆದ್ರೂ ಮನೇಲಿ ಮಾತ್ರ ಸೊ ದೇವಸ್ಥಾನಕ್ಕೆ ಇದೋಗ್ಬಾರ್ದು ಹಂಗೆ ಅಂತ ಇರ್ತದೆ. ಯಾಕಂಗೆ ಅದನ್ನೆಲ್ಲ ಏನ್ ಮಾಡ್ತೀನಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ